ನೋಡಿ, ನೀವೇನಾದರೂ ರೆಗ್ಯುಲರ್ ಆಗಿ ಡ್ರೈ ಫ್ರೂಟ್ಸ್ ತಿಂತಾ ಇದ್ದು ಅದರಿಂದ ನಿಮಗೆ ಯಾವುದೇ ಒಂದು ಹೆಲ್ತ್ ಬೆನಿಫಿಟ್ ಸಿಗ್ತಾ ಇಲ್ಲ ಅಂದರೆ ನೀವು ಈ ಒಂದು ತಪ್ಪನ್ನ ಮಾಡ್ತಾ ಇದ್ದೀರಾ ಅಂತ ಅರ್ಥ. ನೋಡಿ, ಡ್ರೈ ಫ್ರೂಟ್ಸ್ ಮೇಲ್ಪದರದಲ್ಲಿ ಫೈಟಿಕ್ ಆಸಿಡ್ ಮತ್ತು ಟ್ಯಾನಿನ್ ಎಂಬ ನೈಸರ್ಗಿಕ ಅಂಶಗಳಿರುತ್ತೆ. ಅದು ಏನು ಮಾಡುತ್ತೆ ಅಂದರೆ ಈ ಡ್ರೈ ಫ್ರೂಟ್ಸ್ನ ಬೆಳಿಬೇಕಾದ್ರೆ ಅದು ಡ್ರೈ ಫ್ರೂಟ್ಸ್ಗೆ ಒಂದು ಪ್ರೊಟೆಕ್ಷನ್ನ ಕೊಡ್ತಾ ಇರುತ್ತೆ. ಮತ್ತು ಆ ಡ್ರೈ ಫ್ರೂಟ್ಸಲ್ಲಿ ಇರುವಂತಹ ಐರನ್, ಮೆಗ್ನೀಷಿಯಂ, ಕ್ಯಾಲ್ಶಿಯಂ ಅಂತಹ ಪೋಷಕಾಂಶಗಳನ್ನ ಇದು ಬೈಂಡ್ ಮಾಡಿ ಇಟ್ಕೊಂಡಿರುತ್ತೆ. ನಾವೇನಾದರೂ ಡ್ರೈ ಫ್ರೂಟ್ಸ್ನ ಸೋಕ್ ಮಾಡದೆ ಅಂದರೆ ನೆನೆಸದೆ ತಿಂದಾಗ ಏನಾಗುತ್ತೆ ಅಂದರೆ ಈ ಫೈಟಿಕ್ ಆಸಿಡ್, ಟ್ಯಾನಿನ್ ಅಂಶ ನಮ್ಮ ಬಾಡಿಗೆ ಹೋದಾಗ ಅದರಲ್ಲಿರುವಂಥ ಪ್ರೋಟೀನ್ ಅಂದರೆ ಪೋಷಕಾಂಶಗಳನ್ನೆಲ್ಲ ಇದು ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳೋದನ್ನ ತಡೆಯುತ್ತೆ. ಹಾಗಾದರೆ ನಾವು ಡ್ರೈ ಫ್ರೂಟ್ಸ್ ತಿನ್ನೋಕ್ಕೂ ಮುಂಚೆ ಅದರಲ್ಲಿರುವಂಥ ಫೈಟಿಕ್ ಆಸಿಡ್ ಅಂಶನ ರೆಡ್ಯೂಸ್ ಮಾಡಬೇಕು ಅಂತ ಅಂದರೆ ಹೇಗೆ ನೋಡಿ, ತುಂಬ ಸಿಂಪಲ್. ನೀರಿನಲ್ಲಿ ಈ ಒಂದು ಡ್ರೈ ಫ್ರೂಟ್ಸ್ನ ನೆನೆಸಿಡಬೇಕು. ನೀವು ಓವರ್ ನೈಟ್ ಆದರೂ ನೆನೆಸಿಡ್ಬೋದು, ಅದು 48 hours ಅದು ನೆನೆಸಿಡಬೇಕು. ಬಟ್ ಡ್ರೈ ಫ್ರೂಟ್ಸ್ನ ನಾವು ನೆನೆಸಿಡಬೇಕು. ನೆನೆಸೋದ್ರಿಂದ ಈ ಒಂದು ಡ್ರೈ ಫ್ರೂಟ್ಸಲ್ಲಿ ಫೈಟೇಸ್ ಎಂಬ ಎಂಜೈಮ್ ಆಕ್ಟಿವೇಟ್ ಆಗುತ್ತೆ. ನೋಡಿ, ಈ ಫೈಟೇಸ್ ಎಂಬ ಎಂಜೈಮ್ ಏನು ಮಾಡುತ್ತೆ ಅಂದರೆ ಫೈಟಿಕ್ ಆಸಿಡ್ನ ಬ್ರೇಕ್ ಡೌನ್ ಮಾಡುತ್ತೆ. ಇದರಿಂದ ಡ್ರೈ ಫ್ರೂಟ್ಸಲ್ಲಿರುವಂತಹ ನ್ಯೂಟ್ರಿಷನ್ ನಮ್ಮ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಈವನ್ ವೈಟಮಿನ್ ಇ ಮತ್ತು ಬಿ ಕಾಂಪ್ಲೆಕ್ಸ್ನಂತಹ ಜೀವಸತ್ವಗಳು ಮತ್ತು ಪ್ರೋಟೀನ್ಗಳ ಹೀರುವಿಕೆಯಲ್ಲೂ ಕೂಡ ಇದು ಸಹಾಯ ಮಾಡುತ್ತೆ. ಮತ್ತೊಂದು ಪ್ರಯೋಜನ ಏನಪ್ಪಾ ಅಂದರೆ ನೋಡಿ, ಈ ರೀತಿ ನಾವು ನೆನೆಸಿ ತಿನ್ನೋದ್ರಿಂದ ಕಹಿ ರುಚಿಗೆ ಕಾರಣವಾದಂತಹ ಟ್ಯಾನಿನ್ ಎಂಬ ಅಂಶ ಹೊರ ಹೋಗುತ್ತದೆ ಮತ್ತು ಬೀಜಗಳು ಹೆಚ್ಚು ಮೆತ್ತಗಾಗಿ, ರುಚಿಯಾಗಿ ಮತ್ತು ಅಗಿಯಲು ಕೂಡ ತುಂಬ ಸುಲಭವಾಗುತ್ತದೆ. ಆದ್ದರಿಂದ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತದೆ ಹಾಗೂ ಗರಿಷ್ಠ ಆರೋಗ್ಯ ಪ್ರಯೋಜನಗಳನ್ನು ಕೂಡ ನಾವು ಪಡೆಯಬಹುದು.